ಕುವೆಂಪು ರಂಗಮಂದಿರದಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಸರ ಕಥೆ ಕೃತಿ ಆಧಾರಿತ ಕುರುಡು ನಂಬಿಕೆಗಳು ಎಂಬ ನಾಟಕ ಪ್ರದರ್ಶನವಾಗಲಿದೆ. ಇನ್ನು ಮಲೆನಾಡು ಕಲಾ ತಂಡದಿಂದ ಹಾಸ್ಯ ನಾಟಕ ಮುದುಕನ ಮದುವೆ ಪ್ರದರ್ಶನವನ್ನ ಡಿಸೆಂಬರ್ 30ರಂದು ಸಂಜೆ 6:45ಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ 30 ರೂಪಾಯಿ, ಸಾರ್ವಜನಿಕರಿಗೆ 50 ರೂಪಾಯಿ ಹಾಗೂ 2 ನಾಟಕಗಳಿಗೆ ಒಬ್ಬರಿಗೆ 100 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ಈ ಮುದುಕನ ಮದುವೆ ನಾಟಕ ಕಂಪನಿ ಶೈಲಿ ನಾಟಕ ಮೊದಲ ಬಾರಿಗೆ ಶಿವಮೊಗ್ಗದಲ್ಲಿ ಹವ್ಯಾಸಿಗಳು ಪ್ರದರ್ಶನ ಮಾಡಿರುವಂಥದ್ದು. ಕಳೆದ ಬಾರಿ ಅಕ್ಟೋಬರ್ ತಿಂಗಳ 10ನೇ ತಾರೀಕು ಯಶಸ್ವಿಯಾಗಿ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನಗೊಂಡಿತ್ತು. ಎಲ್ಲರ ಮೆಚ್ಚುಗೆಯನ್ನು ಪಡೆದಿತ್ತು. ಬಹಳ ಜನರ ನಿರೀಕ್ಷೆ ಇತ್ತು ಆ ನಾಟಕ ಮತ್ತೆ ಮರು ಪ್ರದರ್ಶನ ಮಾಡಿ ಅಂತ ಹೇಳಿಬಿಟ್ಟು. ಆ ಹಿನ್ನೆಲೆಯಲ್ಲಿ ಇದೇ ತಿಂಗಳ ಡಿಸೆಂಬರ್ 30ರಂದು ಸಂಜೆ ಕುವೆಂಪು ರಂಗಮಂದಿರದಲ್ಲಿ 30ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಮುದುಕನ ಮದುವೆ ನಾಟಕ ಪ್ರದರ್ಶನ ಇದೆ. ಸಂಜೆ 6:45 ಪಿ.ವಿ. ದುತ್ತರ್ಗಿಯವರ ರಚನೆ. ಇದು ನಿರ್ದೇಶನವನ್ನು ನಾನು ಮಾಡಿದ್ದೇನೆ. ಇದು ಹವ್ಯಾಸಿ ಕಲಾವಿದರು 2ನೇ ಪ್ರದರ್ಶನ ಶಿವಮೊಗ್ಗದಲ್ಲಿ ಬಹಳ ಜನ ಮೆಚ್ಚುಗೆ ಪಡೆಯುವಂಥ ಪ್ರದರ್ಶನ ಆಗ ನಿಟ್ಟಿನಲ್ಲಿ ಈ 2ನೇ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಲೇ ಇನ್ನೊಂದು ವಿಶೇಷವನ್ನು ಹೇಳಬೇಕು. 31ನೇ ತಾರೀಕು ಪದವಿ ಕಾಲೇಜಿಗೆ ಪಠ್ಯವಾಗಿರುವಂಥ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಕಥೆಯನ್ನು ಕಳೆದ ತಿಂಗಳು ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ಬಾಪೂಜಿ ನಗರದ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ರಂಗ ತರಬೇತಿಯನ್ನು ಮಾಡಿ ಆ ಪಠ್ಯದಲ್ಲಿರುವ ಭಾಗವನ್ನೇ ತೆಗೆದುಕೊಂಡು ಪ್ಯಾರನಿಗೆ ಸೈತಾನನ ಕಾಟ ಅಂತೇಳಿ ಪಠ್ಯದ ಹೆಸರು, ಆ ಒಟ್ಟಾರೆ 2 ಕಥೆಗಳನ್ನು ಸೇರಿಸಿ ಕುರುಡು ನಂಬಿಕೆಗಳು ಅಂತೇಳಿ ತೇಜಸ್ವಿಯವರ ಪರಿಸರ ಕಥೆಯಿಂದ ಆದ 2 ಕಥೆಗಳನ್ನು ಆಯ್ಕೆ ಮಾಡಿ ಕುರುಡು ನಂಬಿಕೆಗಳು ಎಂಬ ಶೀರ್ಷಿಕೆಯನ್ನು ಕೊಟ್ಟು ಆ ವಿದ್ಯಾರ್ಥಿಗಳಿಂದ ನಾಟಕ ಅಕಾಡೆಮಿಯಿಂದ ತರಬೇತಿ ಕೊಡಿಸಿ ಒಂದು ಅಂಬೇಡ್ಕರ್ ಭವನದಲ್ಲಿ ಪ್ರದರ್ಶನ ಆಗಿತ್ತು. ಅದೇ ಪ್ರದರ್ಶನ ಎಲ್ಲ ಮಕ್ಕಳಿಗೆ ಆ ಪ್ರದರ್ಶನ ತೋರಿಸೋದ್ರ ಮೂಲಕ ಪರೀಕ್ಷಾ ದೃಷ್ಟಿಯಿಂದ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ನಗರದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳನ್ನು ಆ ದಿವಸ ಕುವೆಂಪು ರಂಗಮಂದಿರಕ್ಕೆ ಬರುವಂತೆ ನಾವೆಲ್ಲರೂ ಹೇಳಿಬಿಟ್ಟು 31ನೇ ತಾರೀಕು ಬೆಳಿಗ್ಗೆ ಕುರುಡು ನಂಬಿಕೆಗಳು ನಾಟಕ ಪ್ರದರ್ಶನ ಇದೆ. ಈ 2 ನಾಟಕಗಳಿಗೆ ಅತಿ ಹೆಚ್ಚು ಪ್ರಚಾರವನ್ನು ಕೊಟ್ಟು ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಡ್ರಾಮಾ ರೂಪಕ ಮಾಡಿ ಅದನ್ನು ಮಕ್ಕಳಿಗೆ ತರಬೇತಿ ಸುಮಾರು ಒಂದು 15-20 ದಿವಸಗಳ ಕಾಲ ತರಬೇತಿನ ನೀಡಿ ಉತ್ತಮವಾಗಿ ಪ್ರದರ್ಶನ ಆಯಿತು. ಬಟ್ ಆದರೆ ಅಲ್ಲಿ ರಂಗಮಂದಿರದಲ್ಲಿ ಕೊರತೆ ಇರೋದ್ರಿಂದ, ಹಲವಾರು ತಾಂತ್ರಿಕ ಕೊರತೆ ಇರೋದ್ರಿಂದ ಅಷ್ಟು ಅದ್ಧೂರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ. ಅಂಬೇಡ್ಕರ್ ಭವನದಲ್ಲಿ ಅಲ್ಲಿ ಸುಮಾರು ತಾಂತ್ರಿಕ ದೋಷಗಳು ಇರೋದರಿಂದ ಅಲ್ಲಿ ಅಷ್ಟು ಮಟ್ಟಿಗೆ ನಾಟಕಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಮತ್ತೆ ಈ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ, ಯಾಕಂದರೆ ಇದು ಪಠ್ಯ ಪುಸ್ತಕ ಆಗಿರೋದ್ರಿಂದ ಮಕ್ಕಳಿಗೆ ಇದರಿಂದ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಪುನಃ ಮತ್ತೆ ಈ ರಂಗಮಂದಿರದಲ್ಲಿ ಈ ಮಕ್ಕಳಿಗಾಗಿ